ನಮಸ್ಕಾರ ಕರ್ನಾಟಕನೇ ಮಾಲವ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ. ಕರ್ಕಾಟಕ ರಾಶಿಯವರಿಗೆ ಏನಂತ ಹೇಳಬೇಕು ನೀವೇ ಹೇಳಿ. ಅವರ ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು, ಅಥವಾ ಜನಗಳು ಅವರನ್ನು ದೂಷಿಸೋದಾಗಿರ್ಬೋದು, ನಿಂದಿಸೋದಾಗಿರ್ಬೋದು, ಅವಮಾನಕ್ಕೊಳಗಾಗಿಸುವಂತಹದ್ದಾಗಿರಬಹುದು, ತುಂಬಾ ನೋಡಿದ್ದೀವಿ, ತುಂಬಾ ಕೇಳಿದ್ದೀವಿ. ನನಗೆ ತುಂಬ ಜನ ಸ್ನೇಹಿತರು ಕೂಡ ಮೆಸೇಜ್ಗಳನ್ನು ಮಾಡ್ತಿದ್ದೀರಾ. ಕಮೆಂಟ್ ಬಾಕ್ಸ್ಗಳಲ್ಲೆಲ್ಲ ನೀವು ಹೋಗಿ ಬೇಕಾದ್ರೆ ನಮ್ಮ ಕಮೆಂಟ್ ಬಾಕ್ಸನ್ನು ನೋಡ್ಬೋದು. ತುಂಬ ಜನ ಕರ್ಕಾಟಕ ರಾಶಿಯವರು ಏನಂತ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾರೆ ಅಂತಂದರೆ, ಗುರುಗಳೇ ನಾವು ಯಾಕಾದರೂ ಕರ್ಕಾಟಕ ರಾಶಿಯಲ್ಲಿ ಹುಟ್ಬಿಟ್ವೋ, ನಮ್ಮ ಜೀವನನೇ ಕಣ್ಣೀರಿನ ಗೋಳಾಗೋಗಿದೆ, ಎಲ್ಲೂ ಸಂತೋಷ ಇಲ್ಲ, ಒಂದು ಕುಟುಂಬದಿಂದ ಸಂತೋಷ ಇಲ್ಲ, ಸ್ನೇಹಿತರಿಂದ ಸಂತೋಷ ಇಲ್ಲ, ನಾನು ಇಷ್ಟಪಟ್ಟಿದವರಿಂದನೂ ನಮಗೆ ಸಂತೋಷ ಇಲ್ಲ, ಯಾಕೆ ನಮ್ಮ ಬಾಳ್ ಹೀಗೆ ಇದ್ಬಿಡುತ್ತಾ, ಅಥವಾ ನಾವು ಹೀಗೆ ಮುಂದುವರಿತೀವ, ಇದಕ್ಕೆಲ್ಲ ಕೊನೆನೇ ಇಲ್ವಾ, ಇದೆಲ್ಲವನ್ನ ನಮ್ಮ ಹತ್ರ ಕೇಳ್ತಿದ್ದಾರೆ. ನಿಜ, ಅದನ್ನೆಲ್ಲ ಕೇಳಿದಾಗ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಅಂದ್ರೆ ತುಂಬಾ ನೋವಾಗುತ್ತೆ. ಕರ್ಕಾಟಕ ರಾಶಿ ಕೆಟ್ಟ ರಾಶಿ ಏನಲ್ಲ, ಅಥವಾ ಅವರ ಸಮಯ ಸಂದರ್ಭ ಚೆನ್ನಾಗಿಲ್ಲ ಅಂತನೂ ಅಲ್ಲ. ಅವ್ರಿಗೇನಾಗ್ತಿದೆ ಅಂತ ಅಂದರೆ, ಗ್ರಹ ಫಲಗಳಲ್ಲಿ ಕೆಲವು ಏಳುಪೇರಾಗ್ತಿರೋದ್ರಿಂದ ಇದೆಲ್ಲವೂ ಸಂಭವಿಸ್ತಿದೆ. ನೋಡಕ್ಕೆ ಹೋದರೆ ತುಂಬ ಒಳ್ಳೆಯ ರಾಶಿ ನಕ್ಷತ್ರಗಳು, ಪುಷ್ಯ, ಆಶ್ಲೇಷ, ಪುನರ್ವಸು, ಅದೆಲ್ಲ ಏನು ಸಾಮಾನ್ಯವಾದ ನಕ್ಷತ್ರಗಳ, ಒಂದೊಂದಕ್ಕೂ ಒಂದೊಂದು ವೈಶಿಷ್ಟ್ಯತೆ ಇದೆ, ಒಂದು ನಿಖರತೆ ಇದೆ. ಆದರೆ ಯಾಕಿಷ್ಟು ಕರ್ಮ ಜೀವಿತ ಫಲ? ಎಷ್ಟೋ ಜನ ಬರ್ತಾರೆ, ನಮ್ಮ ಕುಟುಂಬದವರಿಂದಲೇ ನಮಗೆ ಮೋಸ ಆಯಿತು ಗುರುಗಳೇ ಅಂತಾರೆ. ಇನ್ನೂ ಸ್ವಲ್ಪ ಜನ ಬರ್ತಾರೆ, ನಾವು ಪ್ರೀತಿಸಿದವರು, ನಾವು ತುಂಬ ನಂಬಿದ್ದವರು ನಮಗೆ ಕೈ ಕೊಟ್ಟು ಹೊರಟೋಗ್ಬಿಟ್ರು, ನಮ್ಮ ಜೊತೆ ಇಲ್ಲ. ಕರ್ಕಾಟಕ ರಾಶಿಯವ್ರು ನೀವು ಹೇಗಾಗೋಗಿರ್ತೀರ ಅಂದರೆ, ಒಬ್ಬರೇ ಯೋಚನೆ ಮಾಡಿ 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 ತುಂಬ ಖಿನ್ನತೆಗೊಳಗಾಗ್ಬಿಟ್ಟಿರ್ತೀರ. 100ರಲ್ಲಿ ಎಲ್ಲೋ 20ರಷ್ಟು ಭಾಗದವರು ಕರ್ಕಾಟಕ ರಾಶಿಯವರು ತುಂಬ ಸುಖಕರವಾದ ಜೀವನ ನಡೆಸ್ತಿರ್ತೀರ. ಮಿಕ್ಕಿದವ್ರಿಗೆ ಹೇಗೆ ಅಂತ ಅಂದರೆ, ಕೆಲವರಿಗೆ ಹಣ ಇದ್ರೆ ನೆಮ್ಮದಿ ಇರಲ್ಲ, ನೆಮ್ಮದಿ ಇದ್ದವ್ರಿಗೆ ಹಣ ಇರಲ್ಲ. ಒಂದು ಗಾದೆ ಗೊತ್ತಲ್ಲ, ಹಲ್ಲಿದ್ದವರು ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ, ಆ ರೀತಿ ಇರುತ್ತೆ. ಅಥವಾ ನಿಮ್ಮ ಹತ್ರ ನೆಮ್ಮದಿ, ಹಣ ಎಲ್ಲ ಇತ್ತು ಅಂತ ಅನ್ಕೊಳ್ಳಿ, ಆದರೆ ಆ ದೇವರು ನಿಮ್ಮ ಜೀವನದಲ್ಲಿ ಏನೋ ಒಂದು ಸಂದರ್ಭವನ್ನು ತಂದು ನಿಮ್ಮ ನೆಮ್ಮದಿ, ನಿಮ್ಮ ಖುಷಿಯನ್ನು ಕಿತ್ಕೊಂಡ್ಬಿಡ್ತಾರೆ. ಹೌದಲ್ವಾ? ಇದು ನಿಮ್ಮ ಜೀವನದಲ್ಲಿ ನಡೆದಿದೆ ಅಲ್ವಾ? ಅದಕ್ಕಾಗಿನಿದೆ. ಆದರೆ ಎಂತಹದೇ ಸಂದರ್ಭ ಬಂದರೂ ಕರ್ಕಾಟಕ ರಾಶಿಯವನ್ನ ಏನಕ್ಕೋಸ್ಕರ ನಾವು ಮೆಚ್ಕೋಬೇಕು ಅಂತ ಅಂದರೆ, ಎಂತಹದೇ ಕಷ್ಟದ ಸಂದರ್ಭ ಬಂದರೂ ಅವ್ರು ಯಾರ ಹತ್ರನೂ ಹಂಚ್ಕೊಳ್ಳಲ್ಲ. ಅವ್ರಿಗೆ ತುಂಬ ಮನಸ್ಸಿಗೆ ಹತ್ರ ಆದವ್ರ ಹತ್ರ ಮಾತ್ರ ಹೇಳ್ತಾರೆ. ಇಲ್ಲ ಕೆಲವೊಂದ್ಸಲ ಅವ್ರ ಮನಸ್ಸಿಗೂ ಇದರಿಂದ ನೋವಾಗತ್ತೆ, ಘಾಸಿ ಆಗತ್ತೆ ಅಂದರೆ ಅವ್ರ ಹತ್ರ ಕೂಡ ಇದನ್ನ ಹೇಳ್ಕೊಳ್ಳಿಕ್ಕೆ ತಯಾರಿರಲ್ಲ. ಒಬ್ಬರೇ ನೋವು ಅನುಭವಿಸ್ತೀರ, ಒಬ್ಬರೇ ತುಂಬ ಖಿನ್ನತೆಗೊಳಗಾಗ್ತೀರ. ನಿಜವಾಗ್ಲೂ ಕರ್ಕಾಟಕ ರಾಶಿಯವರ ಬಗ್ಗೆ, ಅದರಲ್ಲೂ ಹೆಣ್ಣು ಮಕ್ಕಳು ನೀವು ಎಷ್ಟು ಸ್ಟ್ರಾಂಗ್ ಇರ್ತೀರಾ ಅಂತ ಅಂದರೆ ತುಂಬಾನೇ ಸ್ಟ್ರಾಂಗ್ ಇರ್ತೀರಾ. ನಿಜ, ಈ ಥರದ ಒಂದು ಹೆಣ್ಣು ಮಕ್ಕಳು ಇರಬೇಕು. ಪ್ರತಿಯೊಂದು ಮನೇಲೂ ಈ ಥರದ ಒಂದು ಹೆಣ್ಣು ಮಕ್ಕಳು ಇರಲೇಬೇಕು. ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಅವ್ರ ಬಗ್ಗೆ ಮಾತಾಡೋಕ್ಕೆ. ಯಾಕಂದರೆ ಮನೆಯನ್ನು ನಿಭಾಯಿಸಿ ತನ್ನವರ ಎಲ್ಲ ಕೆಲಸ ಕಷ್ಟಗಳನ್ನು ನೋಡಿಕೊಂಡು ಬೇರೆಯವ್ರ ಕಷ್ಟಗಳನ್ನ ಕೇಳಿ ಸ್ಪಂದಿಸ್ತೀರಾ. ಆದರೆ ಒಬ್ಬರು ಕೂಡ ನಿಮ್ಮ ಕಷ್ಟ ಏನು, ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ಯಾರು ಕೇಳಲ್ಲ. ಚಿಂತಿಸಬೇಡಿ. ಆಗಸ್ಟ್ ಮಾಸದಲ್ಲಿ ನಿಮ್ಮ ಜೀವನ ಸ್ವಲ್ಪ ಅನುಕೂಲವಾಗಿರುತ್ತೆ. ದಯವಿಟ್ಟು ಯಾವುದೇ ಅಂತಹ ಖಿನ್ನತೆಗೆ ಒಳಗಾಗಬೇಡಿ. ಜೀವನ ಇದು ನಮಗೆ ಕೊಡ್ತಿರುವಂತಹ ಪರೀಕ್ಷೆ. ಈ ಪರೀಕ್ಷೆಯನ್ನು ನಾವು ಮೆಟ್ಟು ನಿಂತಾಗ ನಮಗೆ ಬರುತ್ತಲ್ಲ ಒಂದು ದೀಕ್ಷೆ, ಅದನ್ನ ಯಾವುದೇ ಒಂದು ಇಂತಹ ಸುಖ ನೆಮ್ಮದಿಗೂ ಅದು ಸರಿಸಾಟಿಯೇ ಇಲ್ಲ. ಯಾವತ್ತೂ ಕುಗ್ಗಬೇಡಿ. ನೀವು ಹೇಗೆ ಇವತ್ತು ನಿಮ್ಮ ಜೀವನದ ಜೊತೆ ಹೊಡೆದಾಡ್ತಿದ್ದೀರಲ್ಲ, ಈ ಹೊಡೆದಾಟ ನಿಲ್ಲಬಾರ್ದು. ಇದಕ್ಕೊಂದು ಕೊನೆ ಇದೆ, ಒಂದು ಕೊನೆ ಇದ್ದೇ ಇದೆ. ಆ ಕೊನೆ ಬಂದೇ ಬರುತ್ತೆ. ನಿಮ್ಮ ಜೀವನದ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೊನೆ ಆಗುತ್ತೆ ಅಂತ ಹೇಳ್ತಾ, ಕರ್ಕಾಟಕ ರಾಶಿಯವರಿಗೆ ನೀವು ಗಣಪನ ಆರಾಧ್ಯ ಮಾಡಬೇಕು. ಯಾಕಂದ್ರೆ ವಿಘ್ನ ನಿವಾರಕ. ನಿಮಗೇನೋ ಒಂದಿಷ್ಟು ಕೆಡಕಾಗ್ತಿದೆ ಅಂದ್ರೂ ಆ ಸ್ವಾಮಿ ಅದನ್ನು ತಪ್ಪಿಸ್ತಾರೆ. ಇಷ್ಟನ್ನ ಹೇಳ್ತಾ ಯಾವತ್ತೂ ಕುಗ್ಗಕ್ಕೆ ಹೋಗಬೇಡಿ. ನಿಮಗೆ ಮತ್ತೆ ಏನಾದರೂ ಅನುಮಾನ ಇದ್ದಲ್ಲಿ ಅಥವಾ ಏನೋ ಒಂದು ಕೇಳಬೇಕಿದ್ದಲ್ಲಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ
ಜಾತಕಗಳನ್ನು ಬರೆಸ್ಬೇಕಾದ್ರೆ ನಾವು ಜಾತಕಗಳನ್ನ ಬರ್ಕೊಡ್ತೇವೆ. ದಯವಿಟ್ಟು ಅದಕ್ಕೆ ಸಂಪರ್ಕಿಸಿ. ಇದನ್ನ ಒಂದು 4 ಜನಕ್ಕೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರು ಕೂಡ ಕೇಳ್ತಾರೆ, ತಿಳ್ಕೊತಾರೆ ಅಂತ ಹೇಳ್ತಾ, ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಶುಭ ದಿನ ಸ್ನೇಹಿತರೆ.